ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಮೈಸೂರಿಗೆ ಹೊರಟಿದ್ದೀನಿ. ತುಂಬ ದಿನಗಳಾದಮೇಲೆ ನಾನು ಸ್ವಲ್ಪ ಮೈಸೂರಿಗೆ ಹೊರಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು. ಅದು ಎಲ್ಲಿ ಅಂತ ಅಂದರೆ ಮೇಲ್ಕೋಟೆಗೆ. ಸೊ ಅವನಿಗೀಗ 2.5 ವರ್ಷ ಆಗಿರೋದ್ರಿಂದ ಮೇಲ್ಕೋಟೆಗೆ ಹೋಗಿ ಮುಡಿ ಕೊಡಬೇಕು ಅಂತ ಅಂದ್ಕೊಂಡು ಮೈಸೂರಿಗೆ ಹೊರಟಿದ್ದೆ. ಮೈಸೂರಿಗೆ ಬಂದ್ವಿ. ಅಲ್ಲಿಂದ ನಮ್ಮಣ್ಣ ಬಂದು ಪಿಕ್ ಮಾಡ್ದ. ನಮ್ಮಣ್ಣನ ನೋಡಿ ತುಂಬಾ ಖುಷಿಪಟ್ಟ ಚೆಲ್ಲಿ. ಹಾಗೆ ಅವನು ಗಾಡಿ ಕೂಡ ಓಡಿಸ್ತೀನಿ ಅಂತ ಓಡಿಸ್ತಾ ಇದ್ದಾನೆ. ಇದಾದ ನಂತರ ನಾವು ಸ್ವಲ್ಪ ಅವನಿಗೆ ಕಿವಿಗೆ ಚುಚ್ಚಿಸೋಣ ಅಂತ ಹೊರಟ್ವಿ, ನಾನು ನಮ್ಮಣ್ಣ. ಆಲ್ರೆಡಿ ಕಿವಿ ಚುಚ್ಚಿಸಿದೆ. ಹಿಯರಿಂಗ್ ಮಾತ್ರ ಚೇಂಜ್ ಮಾಡಬೇಕಾಗಿತ್ತು ಅವನಿಗೆ. ಯಾಕಂತ ಹೇಳಿದ್ರೆ ಅವನು ಬೆಳೀತಿದ್ದಾನಲ್ವ, ಎಲ್ಲರೂ ಚಿಕ್ಕ ಹುಡುಗನಿಗೆ ಇದನ್ನ ಹಾಕಿದ್ದೀರಾ ಅಂತ ಆಲ್ಮೋಸ್ಟ್ ಬೆಂಗಳೂರೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಒಂದು ಸ್ಟಡ್ ಥರ ಹಾಕ್ಸೋಣ ಅಂತ ಹೇಳಿ ಒಂದು ಹಾಕ್ಸಿದ್ವಿ. ಅವನೇನು ಹಳ್ಳಿಲ್ಲ, ಸ್ವಲ್ಪ ಪ್ರೆಸ್ ಮಾಡ್ತಿದ್ರು. ಆಲ್ರೆಡಿ ಚುಚ್ಚಿರೋದ್ರಿಂದ ಏನೂ ನೋವಾಗಲಿಲ್ಲ ಅವನಿಗೆ. ಆದರೂ ನೋವಿರುತ್ತಲ್ಲ, ಅಮ್ಮ ಪೇನ್ ಅಂತ ಹೇಳ್ತಾ ಇದ್ದ. ಆಮೇಲೆ ಹಾಕ್ಸಿದ ತಕ್ಷಣ ಖುಷಿಪಟ್ಟ. ಆಮೇಲೆ ಮನೆಗೆ ಬಂದು ಎಲ್ಲರಿಗೂ ತೋರಿಸ್ತಾ ಇದ್ದ, ನಮ್ಮ ಚಿಕ್ಕಣ್ಣನಿಗೆ ಎಲ್ಲರಿಗೂ ತೋರಿಸ್ತಾ ಇದ್ದ. ಇದಾದ ನಂತರ ನಾವು ಸ್ವಲ್ಪ ಅವನಿಗೆ ಫೋಟೋಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಒಂದು ಮೊದಲನೇ ಮುಡಿನಲ್ಲೂ ನಾನು ಅವನಿಗೆ ಫೋಟೋಶೂಟ್ ಯಾವುದೂ ಮಾಡಿಸಿರಲಿಲ್ಲ. ಅಟ್ಲೀಸ್ಟ್ ಇದರಲ್ಲಾದರೂ ಮಾಡಿಸೋಣ ಅಂತೇಳಿ 1-2 ಫೋಟೋ ತೆಗ್ಸೋಣ ಅಂತೇಳಿ ಫೋಟೋ ಕೂಡ ತೆಗೆಸ್ದೆ. ಮುಡಿ ತೆಗೆಸ್ದಾಗ ಮಕ್ಕಳುಗಳಿಗೆ ಹೊಸದು ಬಟ್ಟೆ ಹಾಕೋದು ನಮ್ಮ ಕಡೆ ಸಂಪ್ರದಾಯ ಇರೋದ್ರಿಂದ ಹೊಸ ಬಟ್ಟೆ ಹಾಕ್ಸೋಣ ಅಂತ ಹೇಳಿ ನಾನು ನಮ್ಮಣ್ಣ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಎಲ್ಲಿ ಅಂತ ಹೇಳಿದ್ರೆ ಪ್ರಭಾ ಟಾಕೀಸ್ ಇದೆಯಲ್ಲ, ಮನ್ನಾಸ್ ಮಾರ್ಕೆಟು, ಮನ್ನಾಸ್ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ, ಅಲ್ಲಿ ಪರ್ಚೇಸ್ ಮಾಡಿದ್ದು. ಮನಾಲಿ ಅಂತ ಚೆನ್ನಾಗಿದೆ, ನನಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು. ಅವನಿಗೆ ಆಲ್ಮೋಸ್ಟ್ ಶರ್ಟ್ಗಳು ಯಾವುದೂ ಸಿಗ್ತಾ ಇರಲಿಲ್ಲ. ಟಿ ಶರ್ಟ್ಗಳೇ ಆಲ್ಮೋಸ್ಟ್ ಅವನಿಗೆ ವೇರ್ ಮಾಡ್ತಾಯಿದ್ದಿತ್ತು. ಅದಕ್ಕೆ ಈಗ ಈ ಸಲ ಅವನಿಗೆ ಟಿ ಶರ್ಟು ಬೇಡ ಅಂಥೇಳಿ ಶರ್ಟ್ ಜೀನ್ಸ್ ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅವನಿಗೊಂದು ಶೂ ಕೂಡ ತೊಗೊಳ್ಳೋಣ ಅಂತ ಪರ್ಚೇಸ್ ಮಾಡಿದ್ವಿ. ಶೂಸು ಆಲ್ಮೋಸ್ಟ್ ಅವನ ಹತ್ರ ಬೇರೆ ಬೇರೆ ಥರ ಎಲ್ಲ ಇದೆ. ಬಟ್ ಅವನ ಹತ್ರ ಲೈಟಿಂಗ್ ಶೂಸ್ ಇಲ್ಲ. ಯಾವಾಗಲೂ ನಮ್ಮ ತಾಯಿ ಮತ್ತು ನನ್ನ ಅಣ್ಣ ಹೇಳ್ತಾನೆ ಇದ್ರು ನನಗೊಂದು ಲೈಟಿಂಗ್ ಶೂಸ್ ತೊಗೊಡ್ಬೇಕು ಅಂತ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಇದು ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಮಂಡಿ ಮೊಹಲ್ಲದಲ್ಲಿ ತೊಗೊಂಡಿದ್ದು. ಅದಕ್ಕೆ ಇದೊಂದು ಲೈಟ್ ಶೂ ಕೂಡ ತೊಗೊಂಡೆ. ತುಂಬ ಚೆನ್ನಾಗಿದೆ. ಜಸ್ಟ್ ಒಂದು 450 ಅಷ್ಟೇ. ಇದು ನಡಿಬೇಕಾದ್ರೆ ಶೂ ಲೈಟ್ ಬರುತ್ತೆ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಅವನಿಗೂ ಹಾಕಿದ್ದೆ, ಚೆನ್ನಾಗಿದೆ. ಚೀಪೆಸ್ಟ್ ಪ್ರೈಸಲ್ಲಿ ಇದು ತೊಗೊಂಡಿದ್ದು ಬಂದು ಮಂಡಿ ಮೊಹಲ್ಲದಲ್ಲಿ. ಅಲ್ಲೆಲ್ಲ ಸ್ವಲ್ಪ ಚಪ್ಪಲ್ ಅಂಗಡಿಗಳು, ಬಟ್ಟೆ ಅಂಗಡಿಗಳು ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಮಂಡಿ ಮೊಹಲ್ಲದಲ್ಲಿ ತೊಗೊಂಡೆ. ಇದು ನಮಗೆ ಸ್ವಲ್ಪ ಗೊತ್ತಿರೋರೇ ಇರೋದ್ರಿಂದ ಅಲ್ಲೇ ತೊಗೊಂಡಿದ್ದು, ಗೊತ್ತಿರೋರ ಹತ್ರನೇ ತೊಗೊಂಡೆ. ರೀಸನಬಲ್ ಪ್ರೈಸ್ಗೆ ಕೊಟ್ಟರು, ಚೆನ್ನಾಗಿದೆ. ಆಮೇಲೆ ಅವನಿಗೆ ಡ್ರೆಸ್ ಎಲ್ಲ ಹಾಕ್ಸಿದ್ವಿ. ಒಂದು ಫೋಟೋಶೂಟ್ ತೆಗ್ಸೋಣ ಅಂತ ಹೇಳಿ ನಿಯರ್ ಬೈ ನಮ್ಮ ಮನೆ ಹತ್ರನೇ ಒಂದು ಫೋಟೋ ಸ್ಟುಡಿಯೋ ಇದೆ. ಸೊ ಫೋಟೋ ಸ್ಟುಡಿಯೋದಲ್ಲೇ ಒಂದು 4-5 ಫೋಟೋ ತೆಗೆಸ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಒಂದು ಸ್ಟೈಲೆಲ್ಲ ಹೇಗಿದೆ ಅಂತ. ಇದು ಕಂಟಿನ್ಯೂಷನ್ ಬ್ಲಾಗ್, ನೆಕ್ಸ್ಟ್ ಡೇ ಬ್ಲಾಗ್. ಫೋಟೋಶೂಟ್ ಎಲ್ಲ ಆಗಿ ನೆಕ್ಸ್ಟ್ ಡೇ ನಾವು ಮೇಲ್ಕೋಟೆಗೆ ರೆಡಿ ಆದ್ವಿ, ಹೊರಡೋಣ ಅಂತ. ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ಬಸ್ಸು ರೆಡಿಯಾಗಿತ್ತು. ಸೊ ನಾವು ಹೊರಟ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ. ಥ್ರೂ ಮೇಲ್ಕೋಟೆಗೆ ಸಿಗಲಿಲ್ಲ ಬಸ್ಸು. ಸೊ ನಾವು ಅಲ್ಲಿಂದ ಚೆಲ್ಗಟ್ಟ ಅಂತನೋ ಅಥವಾ ಚೆಲ್ಲಗೆರೆ ಅಂತ ಏನೋ ಇದೆ, ಅಲ್ಲಿ ಹೋಗಿ ಅಲ್ಲಿಂದ ಬಸ್ಸು ಆಟೋ ಮಾಡಿಕೊಂಡು ಹೋದ್ವಿ. ಆಟೋದಲ್ಲಿ ಡೈರೆಕ್ಟು ನಾವು ಮುಡಿ ತೆಗಿಯೋ ಜಾಗಕ್ಕೆ ಹೋದ್ವಿ. ಅಲ್ಲಿ ಫಸ್ಟು ನನ್ನ ಮಗನಿಗೆ ಮುಡಿ ತೆಗ್ಸಿದ್ವಿ. ಅವ್ನು ಅಳ್ತಾನೆ ಅಂತ ಅಂದ್ಕೊಂಡ್ವಿ ಫಸ್ಟು, ಬಟ್ ಅವ್ನು ಅಳಲಿಲ್ಲ. ನಮ್ಗೆ ಅದೇ ಖುಷಿ ಆಯಿತು. ನೀರು ಹಾಕ್ದಾಗ ಮಾತ್ರ ಬೇಡ ಅಂತ ಹೇಳ್ತಾ ಇದ್ದ. ಆಮೇಲೆ ಸಮಾಧಾನವಾಗಿ ಮುಡಿ ತೆಗ್ಸ್ಕೊಂಡ.
ಹಾಗಾಯ್ತು, ಅವನ್ಗೆ ಬಟ್ಟೆ ಮೇಲೆ ಬಿಡ್ಬಾರ್ದು, ಗಲೀಜ್ ಆಗ್ಬಾರ್ದು ಅಷ್ಟೇ ಅವನ್ಗೆ, ಇನ್ನೇನು ಇಲ್ಲ. ನೀನು ಈ ಕಡೆ ಅಂತ ಇನ್ನೊಂದು ಚೂರು ಐತಿರಮ್ಮ, ಹಾಗೆ ಹೋಯ್ತು. ಪಾಪ ಆಯ್ತಾ ಹಾಗೆ ನಾವು ಮುಡಿಯೆಲ್ಲ ಕೊಡಿಸಿ ಬಂದ್ವಿ, ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಹೊಳೆ ಹತ್ರ ಕೂಡ ಬಂದ್ವಿ. ಹೊಳೆ ಹತ್ರ ಬರಬೇಕಾದ್ರೆ ಅಲ್ಲಿ ಯಾವುದೋ ಒಂದು ದೇವ್ರ ಕಾರ್ಯ ನಡೀತಾ ಇತ್ತು. ಸೊ ಆ ಕಡೆಯಿಂದ ಬರ್ತಾಯಿತ್ತು. ಸೊ ಹಾಗೆ ಒಂದು ಕ್ಯಾಪ್ಚರ್ ಕೂಡ ಮಾಡಿಕೊಂಡೆ. ಹಾಗೆ ನನ್ನ ಮಗ ಕೂಡ ಸ್ನಾನ ಮಾಡಿಕೊಂಡ. ಅವನು ಡ್ರೆಸ್ ಕೂಡ ಆದ. ನೋಡಿ ಅವನ ಡ್ರೆಸ್ಸು ಹೇಗಿದೆ ಅಂತ, ಬಿಫೋರು ಆಫ್ಟರ್ ಹೇಗಿದ್ದಾನೆ ಅಂತ ನೋಡಿ ನನ್ನ ಮಗ. ಹೊಳೆಯಿಂದ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ರಶ್ಶು ತುಂಬ ಇತ್ತು, ಶನಿವಾರ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು. ಕ್ಯೂನಲ್ಲಿ ಕೂಡ ನಿಂತಿದ್ವಿ. ಕ್ಯೂನಲ್ಲಿ ನಿಂತ್ಕೊಂಡೆ ಸ್ವಲ್ಪ ದೇವ್ರ ದರ್ಶನ ಮಾಡಿದ್ವಿ. ಒಳಗಡೆ ಫೋಟೋ ಏನೂ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ದೇವಸ್ಥಾನದ ಹೊರಗಡೆನೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೆ. ಅವನು ನನ್ನ ಮಗ ಸ್ವಲ್ಪ ತುಂಟ, ಅವನು ಬರೀ ಓಡಾಡ್ತಾನೇ ಇದ್ದ. ವಾಚ್ ಎಲ್ಲ ಹಾಕೊಂಡು ನಾನು ನೋಡಿ ದೇವ್ರ ದರ್ಶನ ಎಲ್ಲ ಆಯಿತು. ಸೊ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಹತ್ರನೇ, ದೇವ್ರ ಹಿಂದೆಗಡೆ ಸ್ವಲ್ಪ ಪ್ಲೇಸ್ ಇದೆ, ಅಲ್ಲೇ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಹೊರಟ್ವಿ ಮೈಸೂರು ಕಡೆಗೆ. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ನನ್ನ ಮಗನಿಗೆ ಸ್ವಲ್ಪ ಕೂದಲಿಲ್ಲ ಅಂತ ಫೀಲ್ ಆಯಿತು. ಸೊ ಅವನು ಮಿರರ್ ನೋಡೋದಕ್ಕೆ ಅಳ್ತಾ ಇದ್ದ. ಅವನ ರಿಯಾಕ್ಷನ್ ನೋಡಿ ನೀವೇನೆ. ಹೋಗ್ ನಾಮ ಹೆಂಗಾಕೋರ್ ನೋಡಗವ, ಅವ್ನ ಕೂದಲು ನೋಡ್ಕೊಳಕ್ಕೆ ಅವ್ನಿಗೆ ಇಷ್ಟ ಆಗ್ತಾ ಇಲ್ಲ ಯಾಕೋ ಅವ್ನ ತಲೆ ಕೂದ್ಲು ಇಲ್ಲ. ನೋ ಲೀಲ ತಲೆ ಕೊಡೋದಿಲ್ಲ, ಕೂದ್ಲು ಇಲ್ಲ ಅಂತ ಅವಳೆ ಕೊಡು. ತಲೆ ಬಚ್ಕೋ. ಕೈಲಿ ಜುಟ್ಟೆ ಇಲ್ಲ ಕೊಡ, ನೋಡ್ತಾನೆ ಆಗತ್ತಾನೆ. ರಬ್ಬರ್ ಕೊಡ, ಜುಟ್ಟಿಲ್ಲ. ಯಾರು ಇಟ್ಕೊಂಡ್ರು? ಮಾಮಿ ಕೊಟ್ಟೇನು? ಚಲುರಾಯ ಸ್ವಾಮಿ ಕೊಟ್ಟ. ದೇವ್ರು ಬೇಗ ಕೊಡು ನಂಗೆ ಕೂತ್ಕೊಂಡು. ಸುನೀನು ನಿನ್ ಬರ್ತಡೇ ಅಷ್ಟೊತ್ತಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ. ತಾಯಿ ತರ ಕೊಡುವನು, ತಾಯಿ ತರ ಈ ತರ ಕೊಡು ಕೂದಲು ಅಂತ ಕೇಳು ದೇವ್ರಿಗೆ, ಕೊಡ್ತಿದ್ದೆ ದೇವ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.